ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಅರ್ಹ ಫಲಾನುಭವಿಗಳಿಗೆ ಸ್ವಂತ ಮನೆಯನ್ನು ಕಟ್ಟಿಕೊಡಲು ಸರ್ಕಾರ ಶ್ರಮಿಸಿದ್ದು, ಭಾಲ್ಕಿ ನಗರದಲ್ಲಿ ಸುಮಾರು 400 ಮನೆಗಳ ನಿರ್ಮಾಣವಾಗಿದ್ದು ಹಂಚಿಕೆಗೆ ಸಿದ್ಧವಾಗಿವೆ. ಕುಡಿಯುವ ನೀರು, ಓವರ್ ಹೆಡ್ ಟ್ಯಾಂಕ್, ವಿದ್ಯುತ್ ಶೌಚಾಲಯ ಸೇರಿದಂತೆ ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡ ಈ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಜಿಲ್ಲಾಡಳಿತ ಸಿದ್ಧವಾಗಿದ್ದು, ಇಂದು 10 ಆಯ್ದ ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಮನೆಯ ಕೀಲಿಕಾಯಿ ಹಸ್ತಾಂತರಿಸಲಾಗುತ್ತಿದೆ. ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ. ಹಿಂದುಳಿದ ಬೀದರ್ ಜಿಲ್ಲೆಯಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸುಧಾರಣೆ ತರುವುದು ಸರ್ಕಾರದ ಧ್ಯೇಯವಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಜಿಲ್ಲೆಯ ಬಸವ ಕಲ್ಯಾಣದ ಗೊಗ್ಗದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಿಸಲಾಗಿದೆ. ವಿಶಾಲವಾದ ಒಳಾಂಗಣವನ್ನು ಹೊಂದಿರುವ ಈ ವಸತಿ ಶಾಲೆಯ ಸಮುಚ್ಚಯದಲ್ಲಿ ಬಾಲಕರ ಮತ್ತು ಬಾಲಕಿಯರ ವಸತಿ ಸಮುಚ್ಚಯ, ಊಟದ ಕೋಣೆ, ಸೋಲಾರ್ ಚಾಲಿತ ಬಿಸಿ ನೀರಿನ ವ್ಯವಸ್ಥೆಯೂ ಇದೆ. ಬಾಲಕರಿಗೆ ಮಲಗಲು 16 ಕೋಣೆ, ಬಾಲಕಿಯರಿಗಾಗಿ ಪ್ರತ್ಯೇಕ 16 ಕೋಣೆ ಸೇರಿ ಒಟ್ಟು 34 ಕೋಣೆಗಳನ್ನು ನಿರ್ಮಿಸಲಾಗಿದ್ದು, ಈ ಎರಡೂ ವಿಭಾಗದಲ್ಲಿ ತಲಾ 6 ಸ್ನಾನಗೃಹ ಮತ್ತು ಶೌಚಾಲಯಗಳಿವೆ. ಈ ಸುಸಜ್ಜಿತ ಕಟ್ಟಡವನ್ನು ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸುತ್ತಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ. ವಿವಿಧ ಕಾಮಗಾರಿಗಳು ಬಂಧುಗಳೇ, ಜೋರಾದ ಕರತಾಡನದೊಂದಿಗೆ ಈ ಕಾಮಗಾರಿಗಳ ಉದ್ಘಾಟನೆಗೆ ನಾವೆಲ್ಲರೂ ಸಹ ಸಾಕ್ಷಿಯಾಗೋಣ. ವೇದಿಕೆಯ ಬಂಧುಗಳೇ, ಇದು ಇಷ್ಟೇ ಅಲ್ಲ, ಇದಿನ್ನು ಆರಂಭ ಅಷ್ಟೇ. ಇನ್ನು ಈ ದಿನ ಶಂಕುಸ್ಥಾಪನೆ ಆಗುತ್ತಿರುವಂತಹ ಕೆಲವು ಯೋಜನೆಗಳ ಕುರಿತಾದ ಒಂದು ಕ್ವಿಕ್ ಝಲಕ್ಕನ್ನ, ಪಕ್ಷಿ ನೋಟವನ್ನು ನೋಡೋಣ. ಆನಂತರ ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. ಈಗ ಪ್ರಾತ್ಯಕ್ಷಿತೆ ವಿಡಿಯೋ, ಶಂಕುಸ್ಥಾಪನೆ ವಿಡಿಯೋ ಹಾಕಿ.